ರೀ ಬನ್ರಿ. ಏನಾದ್ರು ಉಳಿಸಿದಿರನ್ರಪ್ಪ? ಉಳ್ಸಿದೀವಿ ಡಬ್ಬಾನ. ಇದನ್ನ ಹೇಳಕ್ಕೇನೋ ಅಲ್ಲಿಂದ ಇಲ್ಲಿ ಕರೆದೆ. ಹೊಟ್ಟೆ ಉರಿಸ್ಬೇಕಲ್ಲ. ಏಯ್ ನನ್ ಬಿಟ್ಟು ತಿಂದ್ರಲ್ಲ, ನಿಮ್ಮಿಬ್ಬರಿಗೆ ಹೊಟ್ಟೆನೋ ಬರಲ್ವೇನಾ? ಅದಂಗ್ ಬರುತ್ತೆ, ನಿಮ್ಮನ್ನ ಆ ಕಡೆ ತೆಗ್ಸಿದ್ವಲ್ಲ. ಅದೇ ಫ್ರೆಂಡ್, ನಮ್ಮ ಮಾವಿನಕಾಯಿ ರುಚಿ ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು ಕಣ. ಹೇಯ್ ಹೇಗಿತ್ತು ಅಂತ ಕೇಳಕ್ ಇದೇನು ಹೊಸ ರುಚಿನೇನೋ? ಹಳೇ ಗುಲಾಬ್ ಜಾಮೂನ್, ಇದನ್ನ ಮುಂಚೆ ಬೇಜಾನ್ ಸರ್ತಿ ತಿಂದಿದ್ದಾನೆ. ಈ ತರ ಜಾಮೂನ್ನ ಮೊದಲ ತಿನ್ನೋದಕ್ಕೆ ಕತೆಂಗ್ ಸಾಧ್ಯ? ಏಯ್ ಸಾಕು ಸುಮ್ನಿರ, ಹಿಂಗಾರ ಕಾಂಟ್ರವರ್ಸಿ ಎಲ್ಲ ಊಟ ಹಾಕ್ಬೇಡ. ಊಟ ಅವನ ಬಗ್ಗೆ ನಿನಗೆ ಗೊತ್ತಲ್ಲ, ಸುಮ್ಮನೆ ನಾನ್ಸೆನ್ಸ್ ಮಾತಾಡ್ತಾ ಇರ್ತಾನೆ. ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ. ನೀನು ಹೋಗಿ ಅಮ್ಮನ್ಗೆ ಹೇಳು ಗುಲಾಬ್ ಜಾಮೂನು ತುಂಬಾ ಚೆನ್ನಾಗಿತ್ತು. ಇವರೊಬ್ರು ನಾನ್ಸೆನ್ಸ್ ಆಫ್ ಇಂಡಿಯಾ, ಕರ್ನಾಟಕ, ಬೆಂಗಳೂರು. ಸೂಪರ್ ಕಣ. ಏಯ್ ಇದೇನ ಇದು ಒಂದೇ ಸಲ ಈ ತರ ಟೈಟ್ಲ್ ಕೊಟ್ಬಿಟ್ಟ? ಒಂದೇ ವರ್ಡ್ ಅಲ್ಲಿ ನಿನ್ನ ಬಣಿಸ್ಬಿಟ್ಟ ಕಣ. ಸೂಪರ್ ಟೈಟ್ಲ್ ಕೊಟ್ಟಿದ್ದೆ. ಎಸ್ ಸರಿ ಫ್ರೆಂಡ್ಸ್, ನನ್ಗೆ ಟೈಮ್ ಇತ್ತು, ನಾನು ಹೋಗ್ತೀನಿ. ಏ ಬೇಗ ಹೋಗ್ಬೇಕಣ್ಣ. ಹೋಗ್ಬೇಡ ಕಣ, ಸ್ವಲ್ಪ ಹೋಗ್ತೀರಾ? ಒಂದು 5 ನಿಮಿಷ ಇಲ್ಲಿ ಆಟ ಆಡವಂತೆ, ಓಕೆನಾ? ಆಟ ಆಡೋಣ. ಹಾ ಸರಿ ಸರಿ, ಬನ್ನಿ ಹೋಗೋಣ. ಹೋಗೋಣ. ಬನ್ನಿ ಬನ್ನಿ ಹೋಗೋಣ. ಮೇಲಿಗೆ ಆಟ ಆಡಕ್ಕೆ ನೀವ್ ನಮ್ ಜೊತೆ ಬಂದ್ಬಿಟ್ರೆ ಡಬ್ಬ ನೋಡ್ಕೊಳ್ಳೋದು ಯಾರು? ನಾನೇನೋ ಡಬ್ಬ ನೋಡ್ಕೊಳಕ ತಂದೆ. ಅಪ್ಪ ಸರಿಯಾಗಿ ನೋಡ್ಕೊಳ್ಳೋ ಡಬ್ಬ. ಬಾ. ನಿಮ್ಮಿಬ್ಬರನ್ನು ಒಂದ್ ಮಾಡಿ ಕ್ಲಾಸ್ ನಡೆಸೋ ಕೆಲಸ ನಾನು ಮಾಡ್ತೀನಿ. ನಿಮ್ಮಿಬ್ಬರ ಪ್ರೇಮ ಕಥೆಗೆ ನಾನು ಪಾರೋಳ ಆಗ್ತೀನಿ. ಎಸ್, ಆದಷ್ಟು ಬೇಗ ಆ ಕಡೆಯಿಂದ ಗ್ರೀನ್ ಸಿಗ್ನಲ್ ಬರೋ ತರ ನಾನು ಮಾಡ್ತೀನಿ. ಏನು ಮಾಡಿದ್ದೀನಿ? ಜೈ ಏನ್ ಡಾರ್ಲಿಂಗ್, ಫುಲ್ ಸುಸ್ತಾಗ್ಬಿಡಿದ್ಯಾ? ಡಾರ್ಲಿಂಗ್, ಆಟ ಆಡಿ ಸುಸ್ತಾಗೋಗಿದೆ. ಮಮ್ಮಿ ನಿನ್ ಬಗ್ಗೆ ವಿಚಾರಿಸ್ತಾ ಇದ್ರು. ನಾನೇನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ತೀನಿ, ನೀನು ಹಾಗೆ ಬ್ಯಾಲೆನ್ಸ್ ಮಾಡು ಆಯ್ತಾ? ಸರಿ ಡಾರ್ಲಿಂಗ್, ನಾನೇ ಮ್ಯಾನೇಜ್ ಮಾಡ್ತೀನಿ. ಅಪ್ಪು ಮಮ್ಮಿ ಒಬ್ರೇ ಬಂದ್ಯಾ? ಇಲ್ಲ ಮಮ್ಮಿ, ಅವರೇ ಡ್ರಾಪ್ ಮಾಡೋದ್ರು. ನನಗೆ ಎಷ್ಟು ಸಲ ಹೇಳಿದ್ದೀನಿ ಮನೆ ಬಾಗ್ಲ ಬಂದವ್ರನ್ನ ಒಳಗ್ ಕರಿಬೇಕು ಅಂತ, ಯಾಕೋ ಕರೆದಿಲ್ಲ? ಇಲ್ಲ ಮಮ್ಮಿ, ಅವ್ರಿಗೆ ಇಂಪಾರ್ಟೆಂಟ್ ಕೆಲಸ ಇತ್ತಂತ ಅದಕ್ಕೆ ಹೋದ್ರು. ಸರಿ. ಏನೋ ಇದು, ಫ್ರೆಂಡ್ ಮನೆಗೆ ಹೋಗ್ಬೇಕಾದ್ರೂ ಲಂಚ್ ಬಾಕ್ಸ್ ತಗೊಂಡೋಗಿದ್ಯಾ? ಇಲ್ಲ ಕರೆ, ನಾನೇ ಗುಲಾಬ್ ಜಾಮೂನು ಮೈಸೂರು ಪಾಕೆಲ್ಲ ಕಟ್ ಕಳ್ಸಿದ್ದೆ. ಒಳ್ಳೆ ಕೆಲಸ ಮಾಡಿದೆ. ಇದೇನ ಇದು ಹೂವ? ಗೊತ್ತಿಲ್ಲ ಮಮ್ಮಿ. ಗೊತ್ತಿಲ್ಲ ಅಂದ್ರೆ ನಿನ್ ಲಂಚ್ ಬಾಕ್ಸ್ ಇಂದಾನೆ ತೆಗಿತಿದ್ದೀನಿ. ಯಾರು ಕೊಟ್ರು? ಅಕ್ಕರೆ ಅವಾಗ್ಲೇ ಹೇಳ್ದೆ ಅಲ್ಲ, ಸ್ವೀಟ್ ಕಟ್ ಕಳ್ಸಿದ್ದೆ, ಖಾಲಿ ಬಾಕ್ಸ್ ವಾಪಸ್ ಕಳ್ಸಬಾರ್ದು ಅಂತ ಹೇಳಿ ಹೂವ ಕೊಟ್ಟಿರ್ಬೋದು. ಅದು ಅಲ್ಲದೆ ನಿಮಗೆ ಹೂವ ಅಂದ್ರೆ ಇಷ್ಟ ಅಲ್ವಾ? ಬಾಬ್ನ ಎಷ್ಟೊಂದ್ಸಲ ತಗೊಂಡ್ ಬಂದಿದ್ದಾರೆ. ಏನಿದು ಕೆಟ್ಟ ಅಭ್ಯಾಸ? ಶೂ ಎಲ್ಲ ಮನೆ ಒಳಗ್ ತಗೊಂಡ್ ಬರೋದು. ಆಚೆ ಬಿಟ್ಬಾ. ಡಾರ್ಲಿಂಗ್, ಯಾರು ಕೊಟ್ಟಿದ್ದು? ಗೊತ್ತಿಲ್ಲ ಚಿಕ್ಕಿ, ಮಮ್ಮಿ ಕೇಳಿದ್ನ ಕೇಳ್ತೀಯಲ್ಲ. ಮೋಸ್ಟ್ಲಿ ನನ್ನ ಫ್ರೆಂಡ್ ಇಟ್ಟೇ ಇರ್ಬೇಕು. ಅದೇ ನಿಮ್ ಮೀಸೆ ಬಂದ್ರೆ ಅವ್ರ ತರನೇ ಕಾಣಿಸ್ತೀಯ ಅಂದ. ಅವರಾ? ಅವ್ರೆ. ಸರಿ, ಹೋಗ್ಬಿಟ್ಟು ಕೈಕಾಲ್ ಮುಖ ತೊಳ್ಕೊಂಬಾ, ನಿಂಗೆ ತಿಂಡಿ ಕೊಡ್ತೀನಿ. ಚಿಕ್ಕಿ ಹೀರೋ ಶೂಸ್ ಬಿಟ್ಬಿಡ್ತಾನೆ, ಇಲ್ಲ ಅಂದ್ರೆ ಮಮ್ಮಿ ಅದಕ್ಕೂ ಬೈಯುತ್ತೆ. ಅಪ್ಪ ಅಮ್ಮನ ಪ್ರೀತಿಗೆ ಮಗನ ಸೇತುವೆ ಆಗಿದ್ದಾನೆ. ಅವನ ಮುಖಾಂತರ ಆದ್ರೂ ಅವ್ರಿಬ್ರು ಒಂದಾಗ್ಲಪ್ಪ. ಏನೋ ಮಾಡಿದ್ಯಾ? ಗ್ರೀನ್ ಸಿಗ್ನಲ್ ಅಂತ ಬತ್ತಿ ಇಡೋ ಕೆಲಸ ಏನಾದ್ರು ಮಾಡಿದ್ಯಾನೋ? ಏನಾದ್ರು ಎಡವಟ್ ಕೆಲಸ ಮಾಡಿದ್ಯಾನೋ? ಆ ತರ ಏನಾದ್ರು ಮಾಡಿದ್ರೆ ಹೇಳು. ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಏನ್ ಮಾಡ್ಬೇಕು ಅಂತ ಸ್ವಲ್ಪ ಯೋಚನೆ ಮಾಡ್ತೀನಿ. ಬೆಂಕಿ ಬಿದ್ಮೇಲೆ ಬಾವಿ ತೋಡ ತರ ಆಗ್ಬಾರ್ದು. ದಯವಿಟ್ಟು ಹೇಳು, ಏನೋ ಮಾಡಿದ್ಯಾ? ಏನೋ ಮಾಡಿದ್ಯಾ? ಏನೋ ಇದು ನಾನ್ ಸ್ಟಾಪ್ ಟ್ರೈನ್ ತರ ಓ ಅಂತ ಅಪವಾದ ಹೊರಿಸ್ತಾ ಇದ್ಯಾ? ನನ್ ನಂಬು ಅಲ್ಲ, ಇಷ್ಟು ವರ್ಷ ಆದ್ಮೇಲೂ ನನ್ ನಂಬಲ್ವೇನೋ? ಕೂದಲೆಲ್ಲ ನೆರೆತೋಗಿದೆ ಕಣೋ. ಈಗಲೂ ನಂಬಲಿಲ್ಲ ಅಂದ್ರೆ ನನ್ಗೆ ಮರ್ಯಾದೆ ಇರುತ್ತೇನ? ನನಗೆ ಹೂ ಇಷ್ಟ ಅಂತ ಗೊತ್ತಾದ ತಕ್ಷಣ ಇಷ್ಟೊಂದು ಹೂ ತರಿಸ್ಬಿಟ್ಟಿದ್ದಾರೆ. ಯಾರಿಗೆ ಸಿಗ್ತಾರೆ?
ಹೂವಿನಿಂಥ ಗಂಡ. ತುಂಬಾ ಚೆನ್ನಾಗಿದೆ. ಹೂವೇ ಹೂವನ್ನು ಮುಡ್ಕೊಂಡ. ಅಕ್ಕರು ಫುಲ್ ಫ್ಲಾಶ್ ಬ್ಯಾಕಿಗೆ ಹೋಗ್ಬಿಟ್ಟಿದ್ದಾರೆ. ಇದನ್ನೇ ನೆಪ ಮಾಡ್ಕೊಂಡು ನಮ್ಮ ರೂಟಿಗೆ ಕರ್ಕೊಂಬರ್ಬೇಕು. ಏನು ಶಾಲೆ ಖುಷಿಯಾಗಿದ್ದೀರಾ? ಇದಕ್ಕೆಲ್ಲ ಮಲ್ಲಿಗೆ ಹೂನೇ ಕಾರಣನಾ? ನನಗೆ ಗೊತ್ತು, ನಿಮಗೆ ಭಾವನೂ ನೆನಪಾಗ್ತಿದೆ ಅಲ್ವಾ? ಹಾಗೆಲ್ಲ ಏನೂ ಇಲ್ಲ. ನೀವಿಲ್ಲ ಅಂತ ಹೇಳ್ತಾ ಇದ್ದೀರಾ, ಅರೆ ನನಗೆಲ್ಲ ಗೊತ್ತೈತೆ. ಇದೊಂಥರ ಬಿಸಿಲು ತಾಗಿ ಮಂಜಿನಲ್ಲಿ ಕರಗ್ದಂಗೆ, ಮೋಡಕ್ಕಾಗಿ ಮಳೆ ಆದಂಗೆ. ಏನ್ ಹೇಳ್ತಿದ್ಯಾ ಮಲ್ಲಿ? ನಿಮ್ ಬಗ್ಗೆನೇ ಹೇಳ್ತಾ ಇರೋದು. ಇಷ್ಟು ವರ್ಷ ನೀವು ನಿಮ್ಮ ಮನ್ಸನ್ನ ಕಲ್ ಮಾಡ್ಕೊಂಡು ಬಾಬ್ನೂರಿಂದ ದೂರ ಐತ್ರಿ. ಮರುಭೂಮಿ ಆಗಿದ್ದ ನಿಮ್ಮ ಮನ್ಸು ಗಾರ್ಡನ್ ಆಗ್ತೈತೆ, ಹೌದಲ್ವಾ?